ಅದು ಪ್ರಧಾನಮಂತ್ರಿಯ ಮಹತ್ವಾಕಾಂಕ್ಷಿ ಯೋಜನೆ. ಇಡೀ ದೇಶವನ್ನೇ ಸ್ವಚ್ಛಗೊಳಿಸಬೇಕೆಂದು ಪ್ರಧಾನಿಯ ಯೋಜನೆಯನ್ನ ಜಾರಿಗೆ ತಂದರು. ಇದೀಗ ಸಂಸದ ರಾಜೀವ್ ಚಂದ್ರಶೇಖರ್ ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ಗ್ರಾಮವನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸಲಿಕ್ಕೆ ಮುಂದಾಗಿರುವಂತದ್ದು. ಅವರು ದತ್ತು ಪಡೆದಿರುವಂತಹ ಗ್ರಾಮ ಯಾವುದು ಅಂತ ಯೋಚಿಸ್ತಾ ಇದ್ರೆ ಸ್ಟೋರಿ ನೋಡಿ. ಬಿದ್ದು ಹೋಗಿರುವ ಬಸ್ ನಿಲ್ದಾಣ, ನೀರೇ ಬರದ ಕೊಳಾಯಿಗಳು, ಹದಗೆಟ್ಟ ರಸ್ತೆಗಳು. ಇದು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಮಂಗಳೂರು ಗ್ರಾಮದ ದುಸ್ಥಿತಿ. ಇಂತಹ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಸಂಸದ ರಾಜೀವ್ ಚಂದ್ರಶೇಖರ್. ಹೌದು, ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ಸಂಸದ ರಾಜೀವ್ ಚಂದ್ರಶೇಖರ್ ಮಂಗಳೂರು ಗ್ರಾಮ ಪಂಚಾಯಿತಿಯನ್ನ ದತ್ತು ಪಡೆದಿದ್ದಾರೆ. ಹಿಂದೆ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಶಿರಬಡಗಿ ಗ್ರಾಮಸ್ಥರಿಗೆ ಆಸರೆ ಮನೆಗಳನ್ನು ನೀಡುವ ಮೂಲಕ ಸಂಸದರು ಗಮನ ಸೆಳೆದಿದ್ರು. ಇದೀಗ ಮಂಗಳೂರು ಗ್ರಾಮದ ಅಭಿವೃದ್ಧಿಗೆ ಮುಂದಾಗಿದ್ದು ಗ್ರಾಮಸ್ಥರ ಸಂತಸಕ್ಕೆ ಕಾರಣವಾಗಿದೆ. ರಾಜೀವ್ ಚಂದ್ರಶೇಖರ್ ಅವರಿಗೆ ರಾಜ್ಯ ಸಂಸದ ಅವರಿಗೆ ತುಂಬ ಅಭ್ಯರ್ಥಿಯಾಗಿದ್ದೇನೆ. ಈ ಕೆಲಸ ಆಗಬೇಕಂದ್ರೆ 2009ರಲ್ಲಿ ಆ ಸಿರಬಡಗಿ ಗ್ರಾಮವನ್ನು ಸಂಪೂರ್ಣ ಕಟ್ಟಿಕೊಟ್ಟಿರ್ತಾರೆ. ಈಗೂ ಕೂಡ ನಾವು ಮಂಗಳೂರು ಗ್ರಾಮ ಪಂಚಾಯತ್ ದತ್ತಕ್ಕೆ ತಗೊಂಡು ನಿಮ್ಮ 5 ಹಳ್ಳಿಗಳನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಈ 5 ಹಳ್ಳಿಯಲ್ಲಿ ಈ ಕೊಳಚೆ ಪ್ರದೇಶ ಇರುತ್ತದೆ, ಗಟಾರ ಇರುವುದಿಲ್ಲ, ಮತ್ತು ಪಶುಗಳ ಚಿಕಿತ್ಸಾಲಯ ಇರುವುದಿಲ್ಲ, ಮತ್ತು ಸರ್ಕಾರಿ ದವಾಖಾನೆಗಳು ಇರುವುದಿಲ್ಲ. ಮಂಗಳೂರು ಗ್ರಾಮ ಪಂಚಾಯಿತಿಯು ಒಟ್ಟು 5 ಊರುಗಳನ್ನು ಒಳಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಂದ ಮರೀಚಿಕೆಯಾದ ಗ್ರಾಮಗಳು ಇನ್ನಾದರೂ ಸಮಸ್ಯೆಗಳಿಂದ ಮುಕ್ತವಾಗಲಿ ಅನ್ನುತ್ತಾರೆ ಗ್ರಾಮಸ್ಥರು. ನಮ್ಮ ಊರನ್ನು ದತ್ತಕ್ಕೆ ತೊಗೊಂಡಿದ್ದು ರಾಜೀವ್ ಚಂದ್ರಶೇಖರ್ ಅವರು ತೊಗೊಂಡಿದ್ದು ನಮಗೆ ಭಾಳ ಸಂತೋಷವಾಗಿದೆ. ಫಸ್ಟ್ ಆಫ್ ಆಲ್ ನಮ್ಗೆ ಬಸ್ ಸ್ಟ್ಯಾಂಡ್ ಇಲ್ಲ ಒಂದು, ಮತ್ತು ಗ್ರಂಥಾಲಯ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಹೊಳ್ಳಿ ನಮಗೆ ಶಿಕ್ಷಣ ವ್ಯವಸ್ಥೆ ಇನ್ನೂ ಹೆಚ್ಚಿನ ಗುಣಮಟ್ಟ ಹೊಂದಬೇಕು. ಹೊಳ್ಳಿ ನಮಗೆ ಶೌಚಾಲಯವನ್ನು ಕಟ್ಟಿಕೊಡಿಸ್ಬೇಕು. ಹೆಣ್ಮಕ್ಳಿಗೆ ತೊಂದರೆ ಆಗಿದೆ. ಉಳಿಕೆ ಕುಡಿಯುವ ನೀರು ವ್ಯವಸ್ಥೆ ಇಲ್ಲ, ಮತ್ತು ಮಾಡಿಕೊಡ್ಬೇಕು ಅದನ್ನಂತೆ ನಮ್ಮಲ್ಲಿ ಕೇಳಿಕೊಂಡಂತೆ. ಒಟ್ಟಾರೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರೋ ಮಂಗಳೂರು ಗ್ರಾಮ ಪಂಚಾಯಿತಿಗೆ ಸಂಸದರು ಆದರ್ಶ ಗ್ರಾಮ ಮಾಡಲು ಹೊರಟಿರೋದು ಸಂತಸದ ಸಂಗತಿ. ಪ್ರಧಾನಮಂತ್ರಿಗಳ ಆದರ್ಶ ಗ್ರಾಮ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಸಂಸದ ರಾಜೀವ್ ಚಂದ್ರಶೇಖರ್ ಅವರು ಮಂಗಳೂರು ಗ್ರಾಮವನ್ನು ಇವತ್ತಿನ ದಿವಸ ಅವರು ಆದರ್ಶ ಗ್ರಾಮವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರು ಈ ಗ್ರಾಮದ ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ಗಾಗಿ.